ಕರ್ನಾಟಕ ಮತ್ತು ತಮಿಳುನಾಡು ಇದೊಂದು ಒಂದು ಸಣ್ಣ ಪ್ರಶ್ನೆಗಳು ಶುರುವಾಗ್ತವೆ. ಇದು ಭಾಷಾ ಸಂಘರ್ಷಣ, ಜಾತಿ ಸಂಘರ್ಷಣ ಅಥವಾ ಕಾವೇರಿಯ ಸಂಘರ್ಷ ಇದ್ದಂಗಿದೆಯಾ ಅಥವಾ ದುರಂತ ಅಂತ ಕಾಣುವಂತ ಕಥನ? ಆಕ್ಚುಲಿ ಇದು ಸಂಘರ್ಷಣ ಇಲ್ಲ ಸರ್. ಫಸ್ಟ್ ಆಫ್ ಆಲ್ ಇದು ಒಂದು ಪ್ರೀತಿ ಅಂದ್ರೆ ಒಂದು ಪ್ರೇಮ ಕಥೆಯನ್ನು ಕೊಟ್ಟಿರೋದು. ಪ್ರೇಮ ಕಥೆ ಜೊತೆಗೆ ನಾವೇನು ಒಂದು ಕಾಲಘಟ್ಟ ಅಂತ ತಗೊಂಡಿದ್ದೇವೆ ಸಿನಿಮಾದಲ್ಲಿ, ಆ ಕಾಲಘಟ್ಟದಲ್ಲಿ ನಡೆದಂತ ಕೆಲವು ಘಟನೆಗಳು ಹೆಂಗೆ ಇಂಪ್ಯಾಕ್ಟ್ ಮಾಡ್ತೇವೆ ಆ ಲವ್ ಸ್ಟೋರಿಗೆ ಅನ್ನೋದು ಅಷ್ಟೇ ಕತೆ ಮೂಲ ಸರ್. ಏನು ಆಪ್ಷನ್ಸ್ ಹೇಳಿಲ್ಲ ಸರ್, 3 ಆಪ್ಷನ್ ಹೇಳಿದ್ರೆ ಅದಲ್ಲ ಅಷ್ಟೇ ಏನು ಅಂತ ಕೇಳ್ಬಿಡಿ. ನೀವೇನು ಹೇಳಿದ್ರು ಅದಲ್ಲ ಅದಲ್ಲ ಅಂತಲ್ಲ, ಯಾಕಂದ್ರೆ ಪ್ರಶ್ನೆಗಳು ಅಷ್ಟೇ. ಒಂದು ಕರ್ನಾಟಕ ಒಂದು ತಮಿಳುನಾಡಿನಾಗ ಒಂದಷ್ಟು ಪ್ರಶ್ನೆಗಳು, ನೀವು ಅದಲ್ಲ ಅಂದಾಗ ಸಿನಿಮಾ ಅಂತ ಗೊತ್ತಾಗುತ್ತದೆ. ಅಂತ ಹೇಳ್ತಿರೋದು ಅದು ನಮಗೆ ಕೇಳಿದಾಗ ನೆನಪಾಗುವಂಥದ್ದು ಅಥವಾ ಇನ್ನೊಂದೇ ಅಂತ ಕಾಮನ್ ಫ್ಯಾಕ್ಟರ್ಸ್ ಅಂತಂದ್ರೆ ಬಹುಶಃ ಸಮಥಿಂಗ್ ವಿಚ್ ಇಸ್ ಅನ್ಕಾಮನ್. ಅದೇ ಸ್ಪೆಷಲಿ ಸಿನಿಮಾದಲ್ಲಿ ಹೇಳಕ್ ಬರ್ತಾನೆ. ನೀವು ಕಥೆ ಓಪನ್ ಮಾಡಿ ಬೀಜ ಅದೇ ಉದ್ದೇಶಕ್ಕೋಸ್ಕರ ಒಂದು ಹುಡುಗ ಲವ್ ಸ್ಟೋರಿ ಅಂತ ಹೇಳ್ತಾನೆ, ಇದು ಹಿಂಗೆ ಆಗುತ್ತೆ, ಇದೇ ಥರದಂತ ಒಂದು ಪ್ರಿಫಿಕ್ಸ್ ಇರುತ್ತೆ ನಮಗೆ, ಅದನ್ನು ಬಿಟ್ಟು ನೋಡುವಂಥದ್ದು ಈ ಕಥೆ ಅಂತ. ದಟ್ ಇಸ್ ದ ಸ್ಟ್ರೆಂತ್ ಆಫ್ ದ ಸ್ಟೋರಿ. ಸಿನಿಮಾಗಳನ್ನ ನೋಡಿದಾಗ ನೀವು ಆ ಕಥೆ ಬಗ್ಗೆ ಒಂದಿಷ್ಟು ಮಾಹಿತಿ ಯಾಕೆ ಪರ್ಟಿಕ್ಯುಲರ್ ಆಗಿ ಏಳನೇ ಬಗ್ಗೆ ಇಷ್ಟೊಂದು ಸೀರಿಯಸ್ ಆಗಿದ್ರಿ, ಯಾವುದೇ ಕೇಳಿದ್ರೆ ಅದಕ್ಕೆ ಲಿಂಕ್ ಆಗಲ್ಲ ಅಂತ ಹೇಳ್ತಾ ಇದ್ರು ಅವರ ಆಡಿಯನ್ಸ್ಗೆ. ಅಂದ್ರೆ ಎಕ್ಸ್ಪೆಕ್ಟ್ ಮಾಡಬಾರ್ದು ಅಂತ ಅಂದ್ರೆ ಕೆಲವು ಸರ್ಪ್ರೈಸ್ ಎಲಿಮೆಂಟ್ಸ್ ಅಂತ ಇರುತ್ತೆ. ದಟ್ ಇಸ್ ದ ಹೋಲ್ ಸಿನಿಮಾ ಅವರು ಅದ್ರ ಬಗ್ಗೆ ಸರ್ಪ್ರೈಸ್ ಎಲಿಮೆಂಟ್ಸ್ ನೋಡಿಲ್ಲ ಅಂತ ನಾವು ಕಥೆ ಹೇಳ್ತಾ ಇದ್ದಿಲ್ಲ. ಒಂದು ಕನ್ನಡ ಹುಡುಗ, ಒಂದು ತಮಿಳು ಹುಡುಗಿ, ಒಂದು ಬಾಂಡ್ರೆ ನಡೆಯುತ್ತೆ. 2004ರಲ್ಲಿ ನಡೀತಾ ಇರುವಂತ ಒಂದು ಸ್ಟೋರಿ. ಮೋಸ್ಟ್ ಆಫ್ ಇಟ್ ಹ್ಯಾಪನ್ಸ್ ಇನ್ ನೈಟ್. ಇನ್ನೂ ಕ್ಲಿಯರ್ ಆಗಿ ಹೇಳಬೇಕು ಅಂತಂದ್ರೆ ಒಂದು ರಾತ್ರಿ ನಡೆಯುತ್ತೆ. ಮೇಜರ್ ಪೋರ್ಷನ್ ಆಫ್ ದ ಸ್ಟೋರಿ ಹ್ಯಾಪನ್ಸ್ ಇನ್ ಒನ್ ನೈಟ್. ಸೊ ದಟ್ ಇಸ್ ದ ಮೋಸ್ಟ್ ಚಾಲೆಂಜಿಂಗ್. ಸೊ ನಮ್ಗೆ ಆಲ್ಮೋಸ್ಟ್ ನಮ್ಮ ಲೈವ್ ಹೇಳ್ತಾ ಇದ್ದೀನಿ. ಇನ್ನು ಇವಾಗ ನೀವು ಕೇಳ್ತಾ ಇರೋಲ್ಲ ಕ್ಲೈಮ್ಯಾಕ್ಸ್ ಕನೆಕ್ಟ್ ಮಾಡುವಂತ ವಿಷಯ ಕೇಳಿದಾಗ ಅಫ್ಕೋರ್ಸ್ ನಾನು ಡಿಲೇ ಮಾಡಲೇಬೇಕಾಗುತ್ತೆ. ನಾನು ಇನ್ನೇನು ಕಥೆ ಹೇಳೋಕ್ಕಾಗುತ್ತೆ? ನಾನು ಅಷ್ಟೇ ಕೇಳ್ತಾರೆ, ಅಷ್ಟೇ ಸಿಂಪಲ್. ಸುಧೀರ್ಗೆ ಪೂರಕವಾಗಿ ಉತ್ತರ ಕೊಡ್ತಾ ಇದ್ದೀನಿ. ಒಂದು ಕಾದಂಬರಿ ಓದ್ತೀರಿ, ನೀವು ನಿಮ್ಮದೇ ಪಾತ್ರಗಳನ್ನು ನಿಮ್ಮದೇ ವಿಜುವಲೈಸೇಷನ್ ಮಾಡ್ಕೊಂಡು ಹೋಗ್ತೀರಿ. ಈಗ ಒಂದು ಟೀಸರ್ ನೋಡಿದ್ದೀರಿ, ಸ್ಟೋರಿ ನಿಮ್ಮ ಪಾತ್ರಗಳನ್ನು ನಿಮ್ಮ ಅನುಭವಕ್ಕೆ ಸಿಕ್ಕಿದಂತಹ ದಕ್ಕಿದಂತಹ ಅನುಭವವನ್ನು ಇದರ ಮುಖಾಂತರ ನೀವು ತಿಳಿಸಿದಾಗ ಆ ಕ್ಯೂರಿಯಾಸಿಟಿ ಉಳಿಯುತ್ತೆ ಅನ್ನೋದಷ್ಟೇ ಒಂದು ಅರ್ಥದಲ್ಲಿ ಸರಿ ಅಂತ ನನಗೆ ಅನ್ಸುತ್ತೆ. ಜಗತ್ ಅವರೇ, ತುಂಬಾ ಸೀರಿಯಸ್ ಆಗಿ ಹೋಗ್ತಾ ಇದೆ ಕತೆ. ಸಿನಿಮಾದಲ್ಲಿ ನಿಮ್ಮ ಎಂಟರ್ಟೈನ್ಮೆಂಟ್ ಆ ಸ್ಪೇಸ್ ಎಕ್ಸ್ಪೆಕ್ಟ್ ಮಾಡ್ಬೋದಾ ಅಂತ? ಅದೇ ಯಾವ ರೀತಿ ಅಂತ ದಪ್ಪಿಸಿ ಅದರಲ್ಲಿ ಸೀರಿಯಸ್ ಆಗಿ ನಡೆಯುತ್ತಲ್ಲ. ಈಗ ಕಾಮಿಡಿಯನ್ನು ಅಲ್ಲೊಂದಷ್ಟು ಸಣ್ಣ ಪುಟ್ಟ ತಪ್ಪುಗಳಿಂದ ಒಂದಷ್ಟು ಕಾಮಿಡಿ ಡೈಲಾಗ್ಸ್ ಎಲ್ಲ ಇದೆಯಾ ಹೇಗೆ ನಿಮ್ಗೆ? ಪಂಚಿಂಗ್ ಡೈಲಾಗ್ಸ್ ಎಲ್ಲ ನೋಡ್ಬಿಟ್ಟು ಹೋಗ್ಬೇಕು ಮೇಡಮ್. ನಾವು ನೋಡಕ್ ಬರ್ತಾರೆ ಪಂಚ ಮಾಡಿ ನಾನು ಏನ್ಬಿಡ್ತೀರಾ? ನಾನು ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.